ವೆಲ್ಕಮ್ ಟು CS ಎಜುಕೇಷನ್. ಕೆಸೆಟ್ ಪರೀಕ್ಷೆಯ ಅರ್ಥಶಾಸ್ತ್ರ ವಿಭಾಗದ 2018 ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮುಂದಿನ ಭಾಗವನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 11. ಈ ಕೆಳಗಿನವುಗಳಲ್ಲಿ ಸಾಮಾನ್ಯವಾಗಿ ಯಾವುದನ್ನು ಹಣದ ಪೂರೈಕೆಯ ವಿಸ್ತೃತ ಮಾಪನ ಎಂದು ಗುರುತಿಸಬಹುದು? ಆಪ್ಷನ್ ಎ M1, ಆಪ್ಷನ್ ಬಿ M2, ಆಪ್ಷನ್ ಸಿ M3, ಆಪ್ಷನ್ ಡಿ M4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ M3. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 12. ಹಣದುಬ್ಬರವನ್ನು ನಿಯಂತ್ರಿಸಲು ಕೇಂದ್ರೀಯ ಬ್ಯಾಂಕು ಏನು ಮಾಡಬೇಕೆಂದರೆ? ಆಪ್ಷನ್ ಎ ಬ್ಯಾಂಕು ದರವನ್ನು ಕಡಿಮೆ ಮಾಡಬೇಕು, ಆಪ್ಷನ್ ಬಿ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನು ಮಾರಾಟ ಮಾಡಬೇಕು, ಆಪ್ಷನ್ ಸಿ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನು ಖರೀದಿ ಮಾಡಬೇಕು, ಆಪ್ಷನ್ ಡಿ ಬ್ಯಾಂಕುಗಳ ಮೀಸಲು ಅನುಪಾತ ಕಡಿಮೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನು ಮಾರಾಟ ಮಾಡಬೇಕು. ಮುಂದಿನ ಪ್ರಶ್ನೆ 13. ಪತ್ತು ಬಿಕ್ಕಟ್ಟು ಎಂದರೆ? ಆಪ್ಷನ್ ಎ ಪತ್ತು ಲಭ್ಯವಿರುತ್ತದೆ ಆದರೆ ಸಾಲಗಾರರಿರುವುದಿಲ್ಲ, ಆಪ್ಷನ್ ಬಿ ಬ್ಯಾಂಕುಗಳು ಸಾಲ ನೀಡುವುದನ್ನು ನಿಲ್ಲಿಸುತ್ತವೆ, ಆಪ್ಷನ್ ಸಿ ಅಧಿಕ ಸಾಲಗಾರರು ಮತ್ತು ಕಡಿಮೆ ಪತ್ತು, ಆಪ್ಷನ್ ಡಿ ಬ್ಯಾಂಕು ದರದಲ್ಲಿ ತೀವ್ರ ಹೆಚ್ಚಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪತ್ತು ಲಭ್ಯವಿರುತ್ತದೆ ಆದರೆ ಸಾಲಗಾರರಿರುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ 14. ಮಿಲ್ಟನ್ ಫ್ರೈಡ್ಮನ್ ರವರ ಪ್ರಕಾರ ಹಣದ ಪರಿಮಾಣದ ಸಿದ್ಧಾಂತವು ಒಂದು ಸಿದ್ಧಾಂತವಾಗಿದೆ. ಯಾವ ಸಿದ್ಧಾಂತ ಆಗಿದೆ? ಆಪ್ಷನ್ ಎ ಬೆಲೆಗಳ, ಆಪ್ಷನ್ ಬಿ ಆದಾಯದ, ಆಪ್ಷನ್ ಸಿ ಹಣದ ಬೇಡಿಕೆಯ, ಆಪ್ಷನ್ ಡಿ ಹಣದ ಪೂರೈಕೆಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಣದ ಬೇಡಿಕೆಯ ಒಂದು ಸಿದ್ಧಾಂತವಾಗಿದೆ. ನೆಕ್ಸ್ಟ್ ಪ್ರಶ್ನೆ 15. ಉದ್ಯೋಗದ ನಿಯಮಗಳು ಪರಸ್ಪರ ಒಪ್ಪಿಗೆಯಾಗುವ ಹಾಗೆ ಕಾರ್ಮಿಕರ ಹಾಗೂ ಪ್ರತಿಬಂಧಕರ ಪ್ರತಿನಿಧಿಗಳು ಸೇರಿಕೊಂಡು ನಡೆಸುವಂತಹ ಒಂದು ಒಪ್ಪಂದದ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತೇವೆ? ಆಪ್ಷನ್ ಎ ಸಾಮೂಹಿಕ ಚೌಕಾಸಿ, ಆಪ್ಷನ್ ಬಿ ಮಧ್ಯಸ್ಥಿಕೆ, ಆಪ್ಷನ್ ಸಿ ನಿರ್ವಹಣೆಯಲ್ಲಿ ಕಾರ್ಮಿಕರ ಪಾಲುದಾರಿಕೆ, ಆಪ್ಷನ್ ಡಿ ಪರಿಹಾರ ನೀಡಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಮೂಹಿಕ ಚೌಕಾಸಿ. ನೆಕ್ಸ್ಟ್ ಪ್ರಶ್ನೆ 16. ಭಾರತದ ಪಂಚವಾರ್ಷಿಕ ಯೋಜನೆಯು ಯಾವ ಮಾದರಿಯನ್ನು ಆಧರಿಸಿದೆ? ಆಪ್ಷನ್ ಎ ವಕೀಲ್ ಬ್ರಹ್ಮಾನಂದ ಮಾದರಿ, ಆಪ್ಷನ್ ಬಿ ಹೆರಾಲ್ಡ್ ಡಾಮರ್ ಮಾದರಿ, ಆಪ್ಷನ್ ಸಿ ಮಹಲನೋಬಿಸ್ ರವರ ದ್ವಿವಲಯ ಮಾದರಿ, ಆಪ್ಷನ್ ಡಿ ಲಿಯೋಂಟಿಫ್ ರವರ ಹುಟ್ಟುವಳಿ ಮಾದರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಹೆರಾಲ್ಡ್ ಡಾಮರ್ ಮಾದರಿ. ನೆಕ್ಸ್ಟ್ ಪ್ರಶ್ನೆ 17. ಈ ಕೆಳಗಿನವುಗಳಲ್ಲಿ ಯಾವುದು ಮಾರುಕಟ್ಟೆ ವಿಫಲತೆಗೆ ಕಾರಣ ಅಲ್ಲ? ಆಪ್ಷನ್ ಎ ಅಪರಿಪೂರ್ಣ ಪೈಪೋಟಿ, ಆಪ್ಷನ್ ಬಿ ಬಾಹ್ಯತೆಗಳು, ಆಪ್ಷನ್ ಸಿ ಅಪರಿಪೂರ್ಣ ಮಾಹಿತಿ, ಆಪ್ಷನ್ ಡಿ ಪರಿಪೂರ್ಣ ಪೈಪೋಟಿ. ಇದಕ್ಕೆ ಸರಿಯಾದ ಉತ್ತರ ಅಪರಿಪೂರ್ಣ ಪೈಪೋಟಿ. ಪರಿಪೂರ್ಣ ಪೈಪೋಟಿ. ಆಪ್ಷನ್ ಡಿ ಪರಿಪೂರ್ಣ ಪೈಪೋಟಿ. ನೆಕ್ಸ್ಟ್ ಪ್ರಶ್ನೆ
18. ಲ್ಯಾಂಫರ್ ವಕ್ರರೇಖೆಯು ಈ ಕೆಳಗಿನ ಯಾವುದರ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ತೆರಿಗೆ ದರ ಮತ್ತು ವೆಚ್ಚ, ಆಪ್ಷನ್ ಬಿ ತೆರಿಗೆ ದರ ಮತ್ತು ತೆರಿಗೆ ಆದಾಯ, ಆಪ್ಷನ್ ಸಿ ತೆರಿಗೆ ದರ ಮತ್ತು ಅನುಭೋಗ, ಆಪ್ಷನ್ ಡಿ ತೆರಿಗೆ ದರ ಮತ್ತು ಕಲ್ಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ತೆರಿಗೆ ದರ ಮತ್ತು ತೆರಿಗೆ ಆದಾಯ. ಪ್ರಶ್ನೆ ಸಂಖ್ಯೆ 19. 11ನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ ಜನಸಂಖ್ಯೆಗೆ ನೀಡಿದ ತೂಕಾಂಕ ಎಷ್ಟು? ಆಪ್ಷನ್ ಎ 25%, ಆಪ್ಷನ್ ಬಿ 10%, ಆಪ್ಷನ್ ಸಿ 15%, ಆಪ್ಷನ್ ಡಿ 17.5%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 10%. ನೆಕ್ಸ್ಟ್ ಪ್ರಶ್ನೆ 20. 2011ರ ಜನಗಣತಿಯಂತೆ ಕರ್ನಾಟಕದಲ್ಲಿ ನಗರ ಜನಸಂಖ್ಯೆಯ ಶೇಕಡಾವಾರು. ಆಪ್ಷನ್ ಎ ಭಾರತದ ನಗರದ ಜನಸಂಖ್ಯೆಯ ಶೇಕಡಾವಾರುಗಿಂತ ಕಡಿಮೆ, ಆಪ್ಷನ್ ಬಿ ಭಾರತದ ನಗರದ ಜನಸಂಖ್ಯೆಯ ಶೇಕಡಾವಾರುಗಿಂತ ಹೆಚ್ಚು, ಆಪ್ಷನ್ ಸಿ ಭಾರತದ ನಗರದ ಜನಸಂಖ್ಯೆಯ ಶೇಕಡಾವಾರಿಗೆ ಸರಿಸಮ, ಆಪ್ಷನ್ ಡಿ ಭಾರತ ನಗರದ ಜನಸಂಖ್ಯೆಯ ಶೇಕಡಾವಾರಿಗಿಂತ ಕಡಿಮೆ ಅಥವಾ ಸರಿಸಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ನಗರ ಜನಸಂಖ್ಯೆಯ ಶೇಕಡಾವಾರಿಗಿಂತ ಹೆಚ್ಚು. ನೆಕ್ಸ್ಟ್ ಪ್ರಶ್ನೆ 21. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಕಾಪಾಡಲು ಮತ್ತು ದಾಸ್ತಾನು ಅಭಿವೃದ್ಧಿಪಡಿಸಲು ಆಹಾರ ಧಾನ್ಯಗಳನ್ನು ಸರ್ಕಾರವು ಖರೀದಿಸುವ ಬೆಲೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಸೀಲಿಂಗ್ ಬೆಲೆಗಳು, ಆಪ್ಷನ್ ಬಿ ಮಾರುಕಟ್ಟೆ ಬೆಲೆಗಳು, ಆಪ್ಷನ್ ಸಿ ಸಂಗ್ರಹಣಾ ಬೆಲೆಗಳು, ಆಪ್ಷನ್ ಡಿ ಕನಿಷ್ಠ ಬೆಂಬಲ ಬೆಲೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗ್ರಹಣಾ ಬೆಲೆಗಳು. ನೆಕ್ಸ್ಟ್ ಪ್ರಶ್ನೆ 22. ಕಾಮನಬಿಲ್ಲು ಕ್ರಾಂತಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದ್ದು ಎಂದರೆ? ಆಪ್ಷನ್ ಎ ಮಳೆನೀರು ಕೊಯ್ಲು, ಆಪ್ಷನ್ ಬಿ ಸೌರಶಕ್ತಿಯ ಉತ್ಪಾದನೆ, ಆಪ್ಷನ್ ಸಿ ಸಂಪೂರ್ಣವಾಗಿ ಕೃಷಿ ಕ್ಷೇತ್ರವನ್ನು ಆವರಿಸಿರುವ ಸಮಗ್ರ ಕ್ರಾಂತಿ, ಆಪ್ಷನ್ ಡಿ ಜವಳಿ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಪೂರ್ಣವಾಗಿ ಕೃಷಿ ಕ್ಷೇತ್ರವನ್ನು ಆವರಿಸಿರುವ ಸಮಗ್ರ ಕ್ರಾಂತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 23. ಅಂತಾರಾಷ್ಟ್ರೀಯ ವ್ಯಾಪಾರ ಸದಾವಕಾಶ ವೆಚ್ಚ ಸಿದ್ಧಾಂತದಲ್ಲಿ ಉತ್ಪಾದನಾ ಸಾಧ್ಯತಾ ರೇಖೆಯು ಅದರ ಮೂಲಕ್ಕೆ ಭಿನ್ನವಾಗಿರುವುದು ಡ್ಯಾಶ್ ಎಂಬುದನ್ನು ಸೂಚಿಸುತ್ತದೆ? ಆಪ್ಷನ್ ಎ ಸದಾವಕಾಶ ವೆಚ್ಚ ಹೆಚ್ಚಿಸಿರುವುದು, ಆಪ್ಷನ್ ಬಿ ಸದಾವಕಾಶ ವೆಚ್ಚ ಕಡಿಮೆಯಾಗಿರುವುದು, ಆಪ್ಷನ್ ಸಿ ಸ್ಥಿರವಾದ ಸದಾವಕಾಶ ವೆಚ್ಚವಿರುವುದು, ಆಪ್ಷನ್ ಡಿ ಸದಾವಕಾಶ ವೆಚ್ಚ ಬದಲಾಗುತ್ತಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸದಾವಕಾಶ ವೆಚ್ಚ ಹೆಚ್ಚಾಗಿರುವುದು ಇದಕ್ಕೆ ಒಂದು ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 24. ಎ ಮತ್ತು ಬಿ ಎರಡು ಭಿನ್ನ ದೇಶಗಳಾಗಿದ್ದು, ಹಾಗೆಯೇ ಪಿಕೆ ಮತ್ತು ಪಿಎಲ್ ಅನುಕ್ರಮವಾಗಿ ಬಂಡವಾಳ ಮತ್ತು ಶ್ರಮ ಬೆಲೆಗಳನ್ನು ತೋರಿಸುತ್ತಿದ್ದಾಗ
ಆಪ್ಷನ್ ಎ ದೇಶ ಎಯು ಸಾಪೇಕ್ಷವಾಗಿ ಶ್ರಮ ಆಧಿಕ್ಯ ಉಳ್ಳದ್ದಾಗಿರುತ್ತದೆ. ಆಪ್ಷನ್ ಬಿ ದೇಶ ಎಯು ಸಾಪೇಕ್ಷವಾಗಿ ಬಂಡವಾಳ ಆಧಿಕ್ಯ ಉಳ್ಳದ್ದಾಗಿರುತ್ತದೆ. ಆಪ್ಷನ್ ಸಿ ದೇಶ ಬಿಯು ಸಾಪೇಕ್ಷವಾಗಿ ಬಂಡವಾಳ ಆಧಿಕ್ಯ ಉಳ್ಳದ್ದಾಗಿರುತ್ತದೆ. ಆಪ್ಷನ್ ಡಿ ನಿರ್ಧರಿಸಲು ಅಸಮರ್ಪಕ ದತ್ತಾಂಶಗಳು. ಇದಕ್ಕೆ ಒಂದು ಉತ್ತರ ಆಪ್ಷನ್ ಬಿ ದೇಶ ಎಯು ಸಾಪೇಕ್ಷವಾಗಿ ಬಂಡವಾಳ ಆಧಿಕ್ಯ ಉಳ್ಳದ್ದಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 25. ಯಾವ ಸಮಿತಿಯು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆಗೆ ಶಿಫಾರಸು ಮಾಡಿತು? ಆಪ್ಷನ್ ಎ ಗಾಡ್ಗಿಲ್ ಸಮಿತಿ. ಆಪ್ಷನ್ ಬಿ ನರಸಿಂಹ ಸಮಿತಿ. ಆಪ್ಷನ್ ಸಿ ರಂಗರಾಜನ್ ಸಮಿತಿ. ಆಪ್ಷನ್ ಡಿ ಅಖಿಲ ಭಾರತ ಗ್ರಾಮೀಣ ಪತ್ತು ಪರಿಶೀಲನಾ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನರಸಿಂಹಂ ಸಮಿತಿ. ನೆಕ್ಸ್ಟ್ ಪ್ರಶ್ನೆ 26. ಸ್ವಸಹಾಯ ಹಾಗೂ ಬ್ಯಾಂಕು ಜೋಡಣಾ ಯೋಜನೆಯನ್ನು ನಬಾರ್ಡ್ ಯಾವಾಗ ಪ್ರಾರಂಭಿಸಿತು? ಆಪ್ಷನ್ ಎ 1986. ಆಪ್ಷನ್ ಬಿ 1980. ಆಪ್ಷನ್ ಸಿ 1992. ಆಪ್ಷನ್ ಡಿ 2000. ಇದಕ್ಕೆ ಸರಿಯಾದ ಉತ್ತರ 1992. ನೆಕ್ಸ್ಟ್ ಪ್ರಶ್ನೆ 27. MSME ಎಂದರೆ? ಆಪ್ಷನ್ ಎ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಆಪ್ಷನ್ ಬಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೇಜರ್ ಎಂಟರ್ಪ್ರೈಸಸ್. ಆಪ್ಷನ್ ಸಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮಿಡಲ್ ಎಂಟರ್ಪ್ರೈಸಸ್. ಆಪ್ಷನ್ ಡಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೈನರ್ ಎಂಟರ್ಪ್ರೈಸಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಪ್ರಶ್ನೆ ಸಂಖ್ಯೆ 28. ಕೂಲಿ ಸರಕುಗಳ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಆಪ್ಷನ್ ಎ ಮ್ಯಾರಿಸ್ ಡಾಬ್. ಆಪ್ಷನ್ ಬಿ AK ಸೆನ್. ಆಪ್ಷನ್ ಸಿ CN ವಕೀಲ್ ಮತ್ತು PR ಬ್ರಹ್ಮಾನಂದ. ಆಪ್ಷನ್ ಡಿ PC ಮಹಲನೋಬಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ CN ವಕೀಲ್ ಮತ್ತು PR ಬ್ರಹ್ಮಾನಂದ. ನೆಕ್ಸ್ಟ್ ಪ್ರಶ್ನೆ 'ಪ್ರಾಬ್ಲಮ್ಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್' ಎಂಬ ಪುಸ್ತಕವನ್ನು ಬರೆದವರು? ಆಪ್ಷನ್ ಎ ವ್ಯಾಗ್ನರ್ ನಾರ್ಕ್ಸ್. ಆಪ್ಷನ್ ಬಿ RE ಬಾಲ್ಡ್ವಿನ್. ಆಪ್ಷನ್ ಸಿ ಬೆಂಜಮಿನ್ ಹಿಗ್ಗಿನ್ಸ್. ಆಪ್ಷನ್ ಡಿ ಮೀರ್ ಆ್ಯಂಡ್ ಬಾಲ್ಡ್ವಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಗ್ನರ್ ನಾರ್ಕ್ಸ್. ನೆಕ್ಸ್ಟ್ ಪ್ರಶ್ನೆ 30. ಅತ್ಯಂತ ಕಡಿಮೆ ಭೂಮಿಗೆ ಹೋಲಿಸಿದಾಗ ತುಂಬ ಜನರಿದ್ದಾರೆ ಎಂಬ ಹೇಳಿಕೆಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೆನಪಿಸುತ್ತದೆ? ಆಪ್ಷನ್ ಎ ರಾಚನಿಕ ನಿರುದ್ಯೋಗ. ಆಪ್ಷನ್ ಬಿ ಮರೆಮಾಚಿದ ನಿರುದ್ಯೋಗ. ಆಪ್ಷನ್ ಸಿ ಸ್ವಪ್ರೇರಿತ ನಿರುದ್ಯೋಗ. ಆಪ್ಷನ್ ಡಿ ಕೈಗಾರಿಕಾ ನಿರುದ್ಯೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರೆಮಾಚಿದ ನಿರುದ್ಯೋಗವನ್ನು ಒಂದು ಸೂಚಿಸುತ್ತದೆ, ಅಂದರೆ ನೆನಪಿಸುತ್ತದೆ.
ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.